ನಮ್ಮನ್ನು ಎದುರು ನೋಡದೇ ಇರುವಂಥ ಮನೆಗೆ ಎಷ್ಟೇ ಸರಿ ಕರೆದ್ರೂ ನಾವು ಹೋಗಲೇಬಾರ್ದು. ನಮ್ಮನ್ನು ನಿರ್ಲಕ್ಷ್ಯ ಮಾಡೋರ ಮುಂದೆ ನಿಲ್ಲಲೇಬಾರ್ದು. ನಮ್ಗೆ ರೆಸ್ಪೆಕ್ಟೇ ಇಲ್ಲ ಅನ್ನೋ ಕಡೆ ಮಾತಾಡಲೇಬಾರ್ದು. ನಮ್ಮ ಬಗ್ಗೆ ಗೊತ್ತಿದ್ರೂ ನಮ್ಮನ್ನು ಬ್ಲೇಮ್ ಮಾಡೋರ ಕಡೆ ಆರ್ಗ್ಯೂ ಮಾಡಲೇಬಾರ್ದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ಸ್. ಹಿಂದಿನ ರಾತ್ರಿಯೇ ನಾನು ಗಿಡಗಳಿಗೆಲ್ಲ ನೀರು ಹಾಕಿದ್ದೆ. ಯೂಶ್ವಲಾಗಿ ರಾತ್ರಿ ಹೊತ್ತು ಅಥವಾ ಬೆಳಗಿನ ಜಾವ ಹಾಕಿಟ್ಟಿರ್ತೀನಿ. ಬಿಕಾಸ್ ರಾತ್ರಿ ಹಾಕಿಡೋದ್ರಿಂದ ಅದು ಕಂಪ್ಲೀಟಾಗಿ ನೆನೆಯುತ್ತೆ ಅದರಲ್ಲಿರುವಂಥ ಸಾಯಿಲೆಲ್ಲ. ಸೊ ಗಿಡಗಳಿಗೆ ಸರಿಯಾದ ಅಂಶದಲ್ಲಿ ನೀರು ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಸೊ ಅದರ ಜಾಗದಲ್ಲಿ ಗಿಡಗಳನ್ನೆಲ್ಲ ಎತ್ತಿಟ್ಟು ತಿಂಡಿ ಕೆಲಸನ ನೋಡ್ಕೊತಾ ಇದ್ದೀನಿ. ಇವತ್ತು ತಿಂಡಿ ಅಂತ ಏನು ಪ್ರಿಪೇರ್ ಮಾಡಿರಲಿಲ್ಲ, ಡೈರೆಕ್ಟಾಗಿ ರಸಮ್ನ ಪ್ರಿಪೇರ್ ಮಾಡಿದೆ. ಮಧ್ಯಾಹ್ನಕ್ಕೆ ಆರ್ಯ ಬೇಗ ಬರ್ತಾನೆ ಅಂತ. ಫ್ರೂಟ್ಗೆ ಇವತ್ತು ಚೇಪೆಕಾಯಿ ಇತ್ತು, ಅದನ್ನು ತೊಗೊತಾ ಇದ್ದೀನಿ. ಆ್ಯಂಡ್ ನನಗೆ ಬ್ರೇಕ್ಫಾಸ್ಟ್ಗೆ ನಾನು ಗಂಜಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ಇನ್ನೇನು ಸ್ಕೂಲ್ಗೆ ಹೊರಡೋ ಅಂಥ ಸಮಯ. ಬ್ಯಾಂಗ್ಳೂರಲ್ಲಿ ವೆದರ್ ಅನ್ಪ್ರೆಡಿಕ್ಟಬಲ್. ಸಡನ್ನಾಗೆ ಮಳೆ ಬರುತ್ತೆ, ಸಡನ್ನಾಗೆ ಬಿಸಿಲಿರುತ್ತೆ. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಮಳೆ ಬಂತು. ಮಳೆಯಲ್ಲೇ ನೆನ್ಕೊಂಡು ಸ್ಕೂಲ್ಗೆ ರೀಚ್ ಆಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟು ಬಂದ್ವಿ. ಇಂಥ ವೆದರಲ್ಲಿ ಯೂಶ್ವಲಾಗಿ ನಾನು ಎಕ್ಸ್ಪೆಕ್ಟ್ ಮಾಡೋದು ಬಜ್ಜಿ, ಬೋಂಡ ಅಥವಾ ಮಸಾಲ ಪುರಿ ಇಂಥ ಡಿಶಸ್ನೇ. ಸೊ ನನ್ನ ಸರ್ಪ್ರೈಸ್ಗೆ ನಾವು ಬರೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿಟ್ಟಿದ್ರು. ಇನ್ನೇನು ಬಿಸಿ ಬಿಸಿಯಾಗಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡ್ರು. ರೀಸೆಂಟಾಗಿ ಇದೊಂದು ವಾಸನ ತೊಗೊಂಡಿದ್ದೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಸೊ ಅದರಲ್ಲೂ ಕೂಡ ಮನಿ ಪ್ಲ್ಯಾಂಟ್ನ ಪ್ರೊಪೊಗೇಟ್ ಮಾಡಿದೆ. ತುಂಬಾ ಈಸಿ, ನೋಡಿರೋವಂಥ ಕಡೆ ಕಟ್ ಮಾಡಿ ನಾವು ನೀರಲ್ಲಿ ಇಟ್ಟರೆ ಸಾಕು, ಬೇಗ ಬೆಳೆಯುತ್ತೆ. ಸೊ ಈ ವೆದರ್ನ ಎಂಜಾಯ್ ಮಾಡ್ತಾ ಬಿಸಿಯಾಗಿ ಬಜ್ಜಿ ಬೋಂಡನ ತಿಂತಾ, ಇವತ್ತು ಮಿಲ್ಕ್ ಟೀ ನಾವು ತೊಗೊಂಡಿರಲಿಲ್ಲ, ಗ್ರೀನ್ ಟೀನ ಪ್ರಿಫರ್ ಮಾಡ್ಕೊಂಡ್ವಿ. ಅದಕ್ಕೊಂದು ಸ್ವಲ್ಪ ಪುದೀನ ಎಲೆನ ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇದಾಗಿತ್ತು ನಮ್ಮ ಸಿಂಪಲ್ ಈವ್ನಿಂಗ್ ರೊಟೀನ್ ಅಂತ ಹೇಳ್ಬೋದು. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.